ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ತಾಕತ್ತಿದ್ರೆ ತಡೀರಿ ಅಂತ ಮುಸ್ಲಿಂ ನಾಯಕನ ಸವಾಲ್. ದಕ್ಷಿಣ ಕನ್ನಡದಲ್ಲಿ ವಿಎಚ್ಪಿ ಬಜರಂಗ ದಳದಿಂದ ಬಿಸಿ ರೋಡ್ ಚಲೋ. ನೂರಾರು ಸಂಖ್ಯೆಯಲ್ಲಿ ಜಮೆಯಾಗಿ ಹಿಂದೂ ಕಾರ್ಯಕರ್ತರ ಪ್ರತಿಭಟನೆ. ಬಂಟ್ವಾಳದ ಹಿಂದೂಗಳಿಗೆ ಸವಾಲ್ ಹಾಕಿದ್ದ ಸ್ವೀಕರಿಸಿ ಬಂದಿದ್ದೇವೆ, ಈಗ ಇಲ್ಲಿಗೆ ಬಂದು ಸಲ್ಯೂಟ್ ಹೊಡೆದು ಹೋಗ್ಲಿ. ಶರೀಫ್ಗೆ ಪ್ರತಿ ಸವಾಲು ಹಾಕಿದ ಶರಣ್ ಪಂಪ್ವೆಲ್. ಬಿಸಿ ರೋಡ್ ಚಲೋ ಬೆನ್ನಲ್ಲೇ ಮುಸ್ಲಿಮರಿಂದ ಬೈಕ್ ರ್ಯಾಲಿ. ಹಸಿರು ಧ್ವಜ ಹಿಡಿದು ಬಂದವರಿಗೆ ರ್ಯಾಲಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಆಕ್ರೋಶ. ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದ ಹಿಂದೂ ಕಾರ್ಯಕರ್ತರು. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಾಟೆ. ಇವತ್ತು ಈದ್ ಮಿಲಾದ್ ಹಿನ್ನೆಲೆ ಪೊಲೀಸ್ ಸರ್ಪಗಾವಲು. ನಿನ್ನೆಯಿಂದ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ನಾಗಮಂಗಲದಲ್ಲೇ ಮೊಕ್ಕಾಂ. ಗಲಭೆ ನಡೆಯುತ್ತಿದ್ರೂ ಅಸಹಾಯಕರಾಗಿದ್ರ ಪೊಲೀಸರು. ಬೆಂಕಿ ಹಚ್ಚುವುದನ್ನ ತಡೆಯಿರಿ ಅಂತ ಅಂಗಲಾಚ್ತಾ ಇದ್ದ ಸ್ಥಳೀಯರು. ಕಣ್ಮುಂದೆ ದುಷ್ಕೃತ್ಯ ನಡೆಯುತ್ತಿದ್ರೂ ಸುಮ್ಮನಿದ್ದ ಪೊಲೀಸ್ ಸಿಬ್ಬಂದಿ. ನಾಗಮಂಗಲಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ. ಅಶ್ವಥ್ ನಾರಾಯಣ್, ಬೈರತಿ ಬಸವರಾಜ್, ನಾರಾಯಣಗೌಡ, ಭಾಸ್ಕರ್ ರಾವ್ರಿಂದ ಮಾಹಿತಿ ಸಂಗ್ರಹ. ಗಲಭೆಯಲ್ಲಿ ಹಾನಿಗೊಳಗಾದ ಅಂಗಡಿ ಸಂತ್ರಸ್ತರ ಆರ್ಥಿಕ ಪರಿಸ್ಥಿತಿ ಪರಿಶೀಲನೆ. ನಾಗಮಂಗಲ ಘಟನೆ ಹಿಂದೆ ಯಾವುದೋ ಹಿನ್ನೆಲೆ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಪಷ್ಟ ಎಚ್ಚರಿಕೆ ನೀಡೋಕೆ ಬಂದಿದ್ದೇವೆ. ನಾಗಮಂಗಲಕ್ಕೆ ಭೇಟಿ ನೀಡಿರುವ ಬಿಜೆಪಿ ಸತ್ಯಶೋಧನಾ ಸಮಿತಿಯ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ. ಗಣೇಶ ವಿಸರ್ಜನೆ ವೇಳೆ ಎರಡು ಗುಂಪುಗಳ ನಡುವೆ ಗಲಾಟೆ. ಗದಗದ ಟಾಂಗಾ ಕೂಟ್ ಸರ್ಕಲ್ನಲ್ಲಿ ಪಟಾಕಿ ಹಚ್ಚೋ ವಿಚಾರಕ್ಕೆ ಕಿರೆಕ್. ಪರಿಸ್ಥಿತಿ ನಿಯಂತ್ರಿಸೋಕೆ ಲಾಠಿ ಚಾರ್ಜ್ ಮಾಡಿದ ಪೊಲೀಸರು. ಇವತ್ತಿಗೆ ಶಾಸಕ ಮುನಿರತ್ನ ಕಸ್ಟಡಿ ಅಂತ್ಯ. ರಾತ್ರಿಗೆ ಮುಗಿಯೋ ಹಿನ್ನೆಲೆ ನಾಳೆ ಕೋರ್ಟ್ ಎದುರು ಹಾಜರು. 2 ದಿನಗಳಿಂದ ವಿಚಾರಣೆ ನಡೆಸಿದ್ರು. ರಾಜಕೀಯ ಷಡ್ಯಂತ್ರ ಅಂತಷ್ಟೇ ಮಾಜಿ ಸಚಿವರ ಉತ್ತರ. ನಂಗೇನೂ ಗೊತ್ತಿಲ್ಲ ಅಂತ ಹೇಳ್ತಿರೋದ್ರಿಂದ ಪೊಲೀಸರಿಗೂ ತಲೆನೋವು. ಮುನಿರತ್ನರ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್. ಎಫ್ಎಸ್ಎಲ್ ಪರಿಶೀಲನೆಗೆ ರವಾನಿಸಲಿರುವ ಅಧಿಕಾರಿಗಳು. ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಮುನಿರತ್ನ ಆಡಿಯೋ ನಂದಲ್ಲ ಅಂದಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಬಂಧನ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಕಿಡಿ. ದರ್ಶನ್ಗೆ ರಾಜಾತಿಥ್ಯದ ಫೋಟೋ ತೆಗೆದಿದ್ದು ರೌಡಿ ವೇಲು ಅಲ್ವಂತೆ. ವಿಲ್ಸನ್ ಗಾರ್ಡನ್ ನಾಗ ಯಾರು ಅಂತ ಗೊತ್ತೇ ಇಲ್ವಂತೆ. ಡಬಲ್ ಮೀಟರ್ ಮೋಹನ್ದು ಇದೇ ಹೇಳಿಕೆ. ಮತ್ತೆ ಫೋಟೋ ಸೀಕ್ರೆಟ್ ಹುಡುಕೋಕೆ ಪೊಲೀಸರ ಸರ್ಕಸ್. ಬೇಲ್ ಅರ್ಜಿ ಸಲ್ಲಿಸೋಕೆ ದರ್ಶನ್ ಪರ ವಕೀಲರ ತಯಾರಿ. ಜಾಮೀನು ಸಿಗದೇ ಇದ್ರೆ ಕೇಂದ್ರ ಕಾರಾಗೃಹ ಬದಲಿಗೆ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡೋಕೆ ಮನವಿಗೆ ಸಿದ್ಧತೆ. ಆರೋಗ್ಯದ ಕಾರಣ ನೀಡಿ ಬಳ್ಳಾರಿ ಜೈಲು ಬದಲಿಸಿ ಅಂತ ಕೇಳಲಿರುವ ದರ್ಶನ್. ಸವಾಲಿನ ನಡುವೆಯೇ ತನಿಖೆಯನ್ನ ಮುಂದುವರೆಸಿರುವ ಪೊಲೀಸರು. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೇಸ್ನಲ್ಲಿ 1 ತಿಂಗಳಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ. ಅಂತಿಮ ಹಂತದ ಸಿದ್ಧತೆ ನಡೆಸ್ತಾ ಇರೋ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ. ದರ್ಶನ್, ನಾಗಾ, ಬೇಕರಿ ರಘು, 120ಕ್ಕೂ ಹೆಚ್ಚು ಜನರ ಹೇಳಿಕೆ. ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ರ ಬಗ್ಗೆಯೂ ಹೇಳಿಕೆಗಳು ದಾಖಲು. ತನಿಖಾಧಿಕಾರಿಗಳಿಗೆ ಸಿಕ್ಕಿಲ್ಲ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದ ಮೊಬೈಲ್. ಪೊಲೀಸರ ತನಿಖೆ ವೇಳೆ ಜೈಲಾಧಿಕಾರಿಗಳ ಕಳ್ಳಾಟ ಬಯಲು. ಶನಿವಾರ ದಿಢೀರ್ ದಾಳಿ ವೇಳೆ 18 ಮೊಬೈಲ್, 3 ಚಾರ್ಜರ್, 7 ಕರೆಂಟ್ ಸ್ಟವ್ ಪತ್ತೆ. ಇವತ್ತು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗುವ ಸಾಧ್ಯತೆ. ವಿಜಯನಗರ ಜಿಲ್ಲೆಯಲ್ಲಿ ಈಗ ಕತ್ತೆಗೊಂದು ಕಾಲ. ಕೈ ತುಂಬಾ ಸಂಬಳದ ಕೆಲಸ ಬಿಟ್ಟು
ಕತ್ತೆ ಕಾಯ್ತಾ ಇರೋ ಹಲವರು. 3 ವರ್ಷದ ಅಗ್ರಿಮೆಂಟ್ ಜೊತೆ ಕತ್ತೆ ಮಾರ್ತಾ ಇರೋ ಜೆನ್ನಿ ಮಿಲ್ಕ್ ಕಂಪನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.